ರವಿಚಿತ್ರ ಫಿಲಂಸ್ ರವರ ಭಕ್ತಿರಸಭರಿತ ಚಲನಚಿತ್ರ ಮಾರುತಿ ಮಹಿಮೆ. ಸಂಭಾಷಣೆ ನವರಸ ವಿಶಾರದ ಕುಣಿಗಲ್ ನಾಗಭೂಷಣ್, ಸಾಹಿತ್ಯ ಆರ್ಯನ್ ಜಯಗೋಪಾಲ್ ಮತ್ತು ವಿಜಯನಾರಸಿಂಹ, ಸಂಗೀತ ಸತ್ಯಂ, ಛಾಯಾಗ್ರಹಣ ಕಬೀರ್ಲಾಲ್, ನಿರ್ಮಾಪಕರು ವೈ.ವಿ. ರಾವ್, ಕತೆ ಚಿತ್ರಕಥೆ ಮತ್ತು ನಿರ್ದೇಶನ ಪೇರಾಲ. ಆಂಜನೇಯ, ವಾಯುಪುತ್ರ, ಹನುಮಂತ ಈ ರೀತಿ ಅನೇಕ ಹೆಸರಿನಿಂದ ಪೂಜಿಸಲ್ಪಡುತ್ತಿರುವ ನಮ್ಮ ಹನುಮನ ಜಯಂತಿ ಇಂದು. ಕಲಿಯುಗದ ಪ್ರತ್ಯಕ್ಷ ದೈವ ಎನಿಸಿಕೊಂಡಿರುವ ನಮ್ಮ ಮಾರುತಿಗೆ ಕರ್ನಾಟಕದಲ್ಲಿ ಅಸಂಖ್ಯಾತ ಭಕ್ತರಿದ್ದಾರೆಂಬುದಕ್ಕೆ ನೂರಾರು ಆಂಜನೇಯ ದೇವಸ್ಥಾನಗಳಿರುವುದೇ ಸಾಕ್ಷಿ. ಎಷ್ಟೋ ಜನರಿಗೆ ತನ್ನ ಮಹಿಮೆಯನ್ನು ತೋರಿಸಿ ಆಪತ್ತಿನಲ್ಲಿರುವ ಅನೇಕರಿಗೆ ರಕ್ಷಕನಾಗಿ ಚಿರಂಜೀವಿಯಾಗಿರುವ ನಮ್ಮ ಮಾರುತಿ ಎಲ್ಲಿ ರಾಮನಾಮ ಸಂಕೀರ್ತನೆ ನಡೆಯುತ್ತಿರುತ್ತದೋ ಅಲ್ಲಿ ಇಂದಿಗೂ ಪ್ರತ್ಯಕ್ಷನಾಗುತ್ತಾನೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮಾರುತಿ, ಹನುಮಂತ, ವಾಯುಪುತ್ರ ಎಂದು ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಚಿರಂಜೀವಿ ಮಾರುತಿಯ ಮಹಿಮೆಯನ್ನು ತುಂಬಿದ ಭಕ್ತರ ಮುಂದೆ ಬಿತ್ತರಿಸುತ್ತಿದ್ದರು ಮಾರುತಿ ಮಂದಿರದ ಪೂಜಾರಿ ರಾಮದಾಸ್ ರವರು. ಅವರ ಮಗಳು ಜಾನಕಿ ಹಾಡಿದಳೆಂದರೆ ಭಕ್ತಿಯಿಂದ ಮೈಮರೆಯುತ್ತಿತ್ತು ಜನಸ್ತೋಮ. ದೊಮ್ಮಲೂರು ದರೋಡೆಯಲ್ಲಿ ಬಂಧಿತನಾಗಿದ್ದ ನಾಗರಾಜನೆಂಬ ದರೋಡೆಕೋರ ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತಾನೆ. ರುದ್ರನೆಂಬುವವನ ಸಹಕಾರದಿಂದ ಕೊಬ್ಬಿರುವ ಗೂಳಿಯನ್ನು ರೊಚ್ಚಿಗೆ ಬಿಸಿ ಸಂತೆಗೆ ನುಗ್ಗಿಸಿ ಜನ ಓಡಿ ಹೋದ ನಂತರ ಅಲ್ಲಿದ್ದ ವಸ್ತುಗಳನ್ನೆಲ್ಲ ತನ್ನ ಗುಹೆಗೆ ಸಾಗಿಸುತ್ತಿದ್ದ. ಕೈಗೆ ಸಿಕ್ಕ ಹೆಣ್ಣು ಮಕ್ಕಳನ್ನು ಬಲಾತ್ಕರಿಸಿ ಗೂಳಿಯಿಂದ ಸಾಯಿಸುತ್ತಿದ್ದ ರಾಕ್ಷಸ. ಸಂತೆ ಸರ್ಕನ್ನೆಲ್ಲ ಸ್ವಂತ ಮಾಡ್ಕೊಳ್ಳಿ. ಅದೇ ಊರಿಗೆ ರಘುರಾಮ ಎಂಬ ಆಫೀಸರ್ ಬರುತ್ತಾನೆ. ಆತನ ಜೊತೆಯಾಗಿ ಲಿಂಗಣ್ಣ ಕೂಡ ಬರುತ್ತಾನೆ. ಜಾನಕಿಯನ್ನು ಕಂಡ ರಘುರಾಮ ಆಕೆಗೆ ಮನಸೋಲುತ್ತಾನೆ. ಪಕ್ಕಾ ಪರೋಟ ಹೋಟೆಲ್ನ ಪಂಕಜಾಕ್ಷಿಯನ್ನು ನಾಗರಾಜನ ಕಡೆಯ ಕದಿಮರು ತಲಾಟೆ ಮಾಡುತ್ತಿದ್ದಾಗ ಲಿಂಗಣ್ಣನ ಜೊತೆ ಅಲ್ಲಿಗಾಗಮಿಸಿದ ರಘುರಾಮ ಒದ್ದೋಡಿಸುತ್ತಾನೆ. ಪಂಕಜಾಕ್ಷಿ ಜೊತೆ ಲಿಂಗಣ್ಣನಿಗೆ ಲಿಂಕ್ ಆಗುವುದು. ನಾಗರಾಜನ ತಂಗಿ ಶೋಭಾ ರಘುರಾಮನಿಗೆ ಮನಸೋಲುತ್ತಾಳೆ. ಲಿಂಗಣ್ಣ ತುರಿಕೆ ಸೊಪ್ಪು ಆಕೆಯ ಕೈಗೆತ್ತು ಆಕೆಯ ಲಿಂಕ್ ಕಟ್ ಮಾಡುತ್ತಾನೆ. ಇದರಿಂದ ಸಿಟ್ಟಾದ ಆಕೆ ಅಣ್ಣ ನಾಗರಾಜನಿಗೆ ಜಾನಕಿಯ ವಿಷಯ ತಿಳಿಸೋಳು. ಶಿವಭಕ್ತನ ಸೋಗಿನಲ್ಲಿ ಊರೊಳಗೆ ಪ್ರವೇಶ ಮಾಡುತ್ತಾನೆ ದರೋಡೆಕೋರ ನಾಗರಾಜ. ಆತನ ಬೋಂಗುತನವನ್ನು ಸತ್ಯವೆಂದು ನಂಬಿದ ಹಳ್ಳಿಯ ಮುಖ್ಯಸ್ಥ ತನ್ನ ಗೆಳೆಯನ ಮನೆಯಲ್ಲಿ ಉಳಕೊಳ್ಳುವ ವ್ಯವಸ್ಥೆ ಮಾಡುತ್ತಾನೆ. ಯಾವ ಪಾಪ ಅದು ಹರಿದು ನನ್ನ ಮಗಳು ಮಾಡಿದ ಆ ರಾಕ್ಷಸನ ಕೈ ಸಿಗದ ಹಾಗೆ ನೀನೇ ಕಾಪಾಡ್ಬೇಕಪ್ಪ. ವಾಯುಪುತ್ರ, ರಾಮಾಯಣದ ಕಾಲದಲ್ಲಿ ಸೀತೆಯನ್ನು ಕಾಪಾಡೋದಕ್ಕಷ್ಟಕ್ಕೆ ಅಲ್ಲಪ್ಪ ನೀ ಜನಿಸಿದ್ದು. ಯಾವ ಕಾಲದಲ್ಲಾದ್ರೂ ಅಬಲೆಯರ್ನ, ಆಪತ್ತಿನಲ್ಲಿರುವ ಅಬಲೆಯರ್ನ ಕಾಪಾಡೋದಕ್ಕೆ ನೀ ಚಿರಂಜೀವಿಯಾಗಿರೋದು. ಇದುವರೆಗೂ ನನ್ನ ಮಗಳಿಗೆ ತಾಯಿ ಇರಲಿಲ್ಲ, ಈಗ ತಂದೆನೂ ಇಲ್ಲದಾಗೋಯ್ತು. ಇನ್ನು ಮುಂದೆ ನೀನೇ ತಂದೆ, ತಾಯಿ, ಸರ್ವಸ್ವ ಎಲ್ಲ ಆಗಿ
ಮಾರುತಿ ನೀನೇ ಕಾಪಾಡಬೇಕಪ್ಪ. ಮಾರುತಿ ನನ್ನ ಮಗಳನ್ನ ನೀನೇ ಮಾರುತಿ 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 ಈ ನಿನ್ನ ಭಕ್ತರ ಕೂಗು ಕೇಳಿ ಕೊನೆಗೂ ನಿನ್ನ ದರ್ಶನ ಕೊಟ್ಟ್ಯಾ ನನ್ನ ತಂದೆ. ನೀನ್ ನನ್ನ ಮಗಳಿಗೆ ರಕ್ಷಕನಾಗಿರುವೆ ಅಂತ ತಿಳಿದು ತೃಪ್ತಿಯಿಂದ ಸಂತೋಷವಾಗಿ ಪ್ರಾಣ ಬಿಡ್ತೀನಿ. ನನ್ನನ್ನು ನಿನ್ನ ಐಕ್ಯ ಮಾಡ್ಕೋ ತಂದೆ. ಮಾರುತಿ, ಆಂಜನೇಯ, ವಾಯುಪುತ್ರ, ಮಾರುತಿ. ಮುಗ್ಧ ಹಳ್ಳಿಗರನ್ನು ತನ್ನ ಡಂಬಾಚಾರದಲ್ಲಿ ಕಟ್ಟಿಹಾಕುತ್ತಾನೆ ನಾಗರಾಜ. ಅವನ ಕಡೆಯವರನ್ನು ಹಿಡಿದು ರಘುರಾಮ ಹೊಡೆಯುತ್ತಿರುವಾಗ ದಯಾಳುವಂತೆ ಬಂದು ಬಿಡಿಸುತ್ತಾನೆ. ಪೂಜಾರಿ ರಾಮದಾಸರನ್ನು ತನ್ನ ಗುಹೆ ಹತ್ತಿರ ಕರೆಸಿದ ನಾಗರಾಜ ಅವರ ಮಗಳು ಜಾನಕಿಯನ್ನು ಮದುವೆಯಾಗಲು ಹಂಬಲಿಸುತ್ತಾನೆ. ಅದಕ್ಕೊಪ್ಪದ ಪೂಜಾರಿಯನ್ನು ತನ್ನ ಗೂಳಿಯ ಮುಖಾಂತರ ಸಾಯಿಸುತ್ತಾನೆ. ಸಾಯುವ ಸಮಯದಲ್ಲಿ ಮಾರುತಿ ಮಂದಿರದ ಮುಂದೆ ಬಿದ್ದ ರಾಮದಾಸರವರು ಮಾರುತಿಯನ್ನು ಪ್ರಾರ್ಥಿಸಿ ತಮ್ಮ ಮಗಳ ಸಂರಕ್ಷಣೆಯ ಭಾರವನ್ನು ಆತನಿಗೊಪ್ಪಿಸುತ್ತಾರೆ. ರಘುರಾಮ್ ಸರ್, ನೀವ್ಯಾಕೆ ಸರ್ ನೀರಿಗೆ ಹಾರಿದ್ರಿ? ಅದೇನು ಮಾನವ ಕನ್ಯೆಯೋ ಮತ್ಸ್ಯ ಕನ್ಯೆಯೋ? ನೀವ್ ಯಾವಾಗ ಮೇಲೆ ಬರ್ತೀರೋ ದೇವರೇ? ಗುಟ್ಟಿನಲ್ಲಿ ಮುಟ್ಟಿದಾಗ ನೀನು ಲಜ್ಜೆ ಬಿಟ್ಟು ಆಸೆ ತೊಟ್ಟಿಲಾದೆ ನಾನು ಕಟ್ಟುನಿಟ್ಟು ಬಿಟ್ಟು ಇಲ್ಲಿ ಬಾ. ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು, ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು. ಗುಟ್ಟಿನಲ್ಲಿ ಮುಟ್ಟಿದಾಗ ನೀನು ಲಜ್ಜೆ ಬಿಟ್ಟು ಆಸೆ ತೊಟ್ಟಿಲಾದೆ ನಾನು ಕಟ್ಟುನಿಟ್ಟು ಬಿಟ್ಟು ಇಲ್ಲಿ ಬಾ. ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು, ಆಹಾ ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು. ಮೈಸೂರ ಮಲ್ಲಿಗೆ ಸೌಗಂಧ ನಾಸಿಸಿ ನಿನ್ನ ಬಳಿ ಬಂದೆ, ಒಯ್ಯಾರ ತೋರುತ್ತ ಬಂಗಾರ ಪುತ್ಥಳಿ ನಿನ್ನ ಕಾದು ನಿಂದೆ. ಮೈಸೂರ ಮಲ್ಲಿಗೆ ಸೌಗಂಧ ನಾಸಿಸಿ ನಿನ್ನ ಬಳಿ ಬಂದೆ, ಒಯ್ಯಾರ ತೋರುತ್ತ ಬಂಗಾರ ಪುತ್ಥಳಿ ನಿನ್ನ ಕಾದು ನಿಂದೆ. ಹೂವಂಥ ಮೈಯಂತೆ ನಾಜೂಕು ನಡುವಂತೆ ಹಿಂದೆಂದು ಕಂಡಿಲ್ಲ ಈ ಅಂದ ನೀನಂತೆ. ರಸ ತುಂಬಿದ ಈ ಹಣ್ಣು ನಿನಗಾಗಿಯೇ ಕೇಳಿನ್ನು. ಗುಟ್ಟಿನಲ್ಲಿ ಮುಟ್ಟಿದಾಗ ನೀನು ಲಜ್ಜೆ ಬಿಟ್ಟು ಆಸೆ ತೊಟ್ಟಿಲಾದೆ ನಾನು ಕಟ್ಟುನಿಟ್ಟು ಬಿಟ್ಟು ಇಲ್ಲಿ ಬಾ. ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು, ಹಾ ನಿಂಗಾಗಿ ನಾನು ಇನ್ನು ನಂಗಾಗಿ ನೀನು. ಪ್ರತ್ಯಕ್ಷನಾದ ಮಾರುತಿಯನ್ನು ಕಂಡು ಅವನ ಎದುರಿನಲ್ಲಿ ಶಿವಪಾದ ಸೇರುವರು. ನಾಗರಾಜ ಜಾನಕಿಯನ್ನು ಬಲಾತ್ಕರಿಸಲು ಮುಂದಾದಾಗ ಮಾರುತಿಯ ದಾಳಿಯಿಂದ ಕಂಗೆಟ್ಟು ಓಡಿ ಹೋಗುವನು. ಜಾನಕಿಯನ್ನು ಅಪಹರಿಸಲು ಬಂದ ನಾಗರಾಜನ ಕಡೆಯವರನ್ನು ಸಾಯಿಸ್ತಾ ಬಂದ ಮಾರುತಿ ರಾವಣನಂತಿದ ನಾಗರಾಜನೆಂಬ ಮರದ ಒಂದೊಂದೇ ರೆಂಬೆಯನ್ನು ಕತ್ತರಿಸುತ್ತದೆ. ಭದ್ರನನ್ನು ಅವನ ಗೂಳಿಂದಲೇ ಸಾಯಿಸುತ್ತದೆ ಮಾರುತಿ. ಊರ ಮುಖ್ಯಸ್ಥ ಮಲ್ಲಣ್ಣ ಮತ್ತು ಆತನ ಪತ್ನಿ ಶಾಂತ ರಘುರಾಮ ಜಾನಕಿಯ ಮದುವೆಗೆ ಸಿದ್ಧತೆ ನಡೆಸುತ್ತಾರೆ. ನಾಗರಾಜನ ಕುತಂತ್ರಗಳು ಮಾರುತಿಯಿಂದಾಗಿ ನಾಶವಾಗುತ್ತಿರಲು ಆತನ ತಂಗಿ ಶೋಭಾ ವಿಷವಿಕ್ಕಿ ಜಾನಕಿಯನ್ನು ಸಾಯಿಸಲು ಪ್ರಯತ್ನಿಸುತ್ತಾಳೆ.
ಶೋಭಳ ಕುತಂತ್ರವನ್ನು ಅರಿತ ಮಾರುತಿ ವಿಷ ಹಾಕಿದ ಪಾಯಸವನ್ನು ಶೋಭಳೆ ಕುಡಿಯುವಂತೆ ಮಾಡಿ ಆಕೆಯನ್ನೇ ಸಾಯಿಸುತ್ತದೆ. ಈ ಕೂಸತ್ತಕ್ಕಪ್ಪ. ನಾನ್ ಬಿಡಲ್ಲ ಅಳಿಮಯ್ಯ. ಸಂಬಂಧ ನನ್ನ ಮಗಳ ಹೊಟ್ಟೆಲಿರೋ ಮಗುಗೂ ನಿನಗೂ ತಂದೆಯಾಗಿರೋ ಲಿಂಕು. ಅಯ್ಯೋ ನನಗೆಲ್ಲ ಅಳಿಮಯ್ಯ ಬಿಡಯ್ಯ, ನಿನ್ ಕೈಯೆಲ್ಲ ಮಾಡಿಮಯ್ಯ. ಏನ್ ಅಳಿಮಯ್ಯ, ಮರ ಹತ್ಬಿಟ್ಟಿದ್ಯಲ್ಲ, ಇಳಿ ಅಳಿಮಯ್ಯ. ನನ್ನ ಮಗಳ ಬಾಳ್ ಉದ್ಧಾರ ಮಾಡು ಬಾ ಅಳಿಮಯ್ಯ. ಸಾಧ್ಯವಿಲ್ಲ ಅಳಿಮಯ್ಯ, ನನ್ನ ಮಗಳು ನಿನ್ನೆ ನಂಬ್ಕೊಂಡಿದ್ದಾಳೆ, ಇಳಿ ಅಳಿಮಯ್ಯ. ಇದರಿಂದ ಉಗ್ರನಾದ ನಾಗರಾಜ ಜಾನಕಿಯನ್ನು ಎತ್ತಿಕೊಂಡು ಹೋಗುತ್ತಾನೆ. ಸಿಟ್ಟಿಗೆದ್ದ ಮಲ್ಲಣ್ಣ ಊರ ಜನರನ್ನೆಲ್ಲ ಕೂಡಿಸಿಕೊಂಡು ನಾಗರಾಜನನ್ನು ಹೊಡೆಯಲು ಹೋಗುವನು. ವಿಷಯ ತಿಳಿದ ರಘುರಾಮ ಮತ್ತು ಲಿಂಗಣ್ಣ ಇನ್ನೊಂದು ಕಡೆಯಿಂದ ಹೊರಡುವರು. ಮತ್ತೊಂದು ಕಡೆಯಿಂದ ಮಾರುತಿ ಗೂಳಿಯನ್ನು ನಾಗರಾಜನ ವಿರುದ್ಧ ತಿರುಗಿಸುವುದು. ಮಾರುತಿ ಕೂಡ ರಾಕ್ಷಸ ಸಂಹಾರಕ್ಕೆ ಹೊರಡುವುದು. ಇದರಿಂದ ತತ್ತರಿಸಿದ ನಾಗರಾಜ ತಪ್ಪಿಸಿಕೊಳ್ಳಲು ಓಡಿದಾಗ ಆತ ಸಾಕಿದ ಗೂಳಿಯಿಂದಲೇ ಮರಣವನ್ನಪ್ಪುವನು. ರಾಕ್ಷಸ ಸಂಹಾರ ಮಾಡಿ ರಘುರಾಮ ಜಾನಕಿಯರನ್ನು ಒಂದುಗೂಡಿಸಿದ ಮಾರುತಿಯ ಮಹಿಮೆಯನ್ನು ಕಂಡು ಭಕ್ತಿ ಪರವಶರಾದರು ಊರ ಮಂದಿ. भजे वायुपुत्रं भजे बालगात्रं भजेऽहं पवित्रं भजे सूर्यमित्रं भजे रुद्ररूपं भजे ब्रह्मतेजं वदन्तु नमस्ते 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 नमो नमः। ಚರಣ್ರಾಜ್, ವಜ್ರಮುನಿ, ಭವ್ಯ, ಉಮಾಶ್ರೀ, ದಿನೇಶ್, ವೈಶಾಲಿ ಕಾಸರವಳ್ಳಿ ಅಭಿನಯದ ಭಕ್ತಿ ರಸಪೂರಿತ ಚಲನಚಿತ್ರ ಮಾರುತಿ ಮಹಿಮೆ.